ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಮಟನ್ ಸುಕ್ಕ. ಚಿಕನ್ ಸುಕ್ಕ ಎಲ್ಲರೂ ಮಾಡ್ತಾರೆ ಮನೆಯಲ್ಲಿ, ಮಟನ್ ಸುಕ್ಕ ಕೂಡ ಮಾಡ್ತಾರೆ. ಅದು ತುಂಬ ಅಂದರೆ ತುಂಬ ಕಡಿಮೆ ಮಾಡೋದು ಮಟನ್ ಸುಕ್ಕ, ಹೆಚ್ಚಾಗಿ ಗ್ರೇವಿ ಥರವೇ ಮಾಡ್ತಾರೆ ಇಲ್ಲಿ. ಸೊ ಇವತ್ತು ನಾನು ಮಟನ್ ಸುಕ್ಕದು ರೆಸಿಪಿ ತೋರಿಸ್ತಿದ್ದೇನೆ. ತುಂಬ ಈಸಿ ಉಂಟು, ಬೇಗ ಆಗ್ತದೆ, ಏನು ಹೆಚ್ಚು ಟೈಮ್ ತಾಗೋದಿಲ್ಲ. ಟೈಮ್ ತಾಗ್ತದೆ ಯಾವುದಕ್ಕೆ, ಮಟನ್ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಾಗ್ತದೆ, ಇಲ್ಲದಿದ್ದರೆ ಮಾಡಲಿಕ್ಕೆ ತುಂಬ ಸುಲಭ ಉಂಟು. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ವಿಡಿಯೋ ಮಿಸ್ ಮಾಡಿದೆ ನೋಡಬೇಕು ಎಂಡ್ ತನಕ. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡುವ. ಇವತ್ತಿನ ರೆಸಿಪಿ ಮಟನ್ ಸುಕ್ಕ ಹೇಗೆ ಮಾಡೋದು ಅಂತ ನೋಡುವ. ಮೊದಲಿಗೆ 2 ಟೀ ಸ್ಪೂನ್ ಕೊಕೊನಟ್ ಆಯಿಲ್ ಹಾಕಿ, ಇದಕ್ಕೆ 10 ಲಾಂಗ್ ರೆಡ್ ಚಿಲ್ಲೀಸ್ ಮತ್ತೆ 6 ಶಾರ್ಟ್ ಉಂಟಲ್ಲ ಅದರ ರೆಡ್ ಚಿಲ್ಲೀಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. 1-2 ನಿಮಿಷ ಹಾಕಿ ಅದರ ಅರೋಮ ಬರ್ತದೆ, ಸ್ಮೆಲ್ ಬರ್ತದೆ, ಆಗ ತೆಗೆದಿಟ್ರೆ ಆಯ್ತು. ಈಗ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ 2 ಟೀ ಸ್ಪೂನ್ ಕೊತ್ತಂಬರಿ ಮತ್ತೆ 1 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಅಷ್ಟು ಮೆಂತೆ ಮತ್ತೆ 1 ಟೀ ಸ್ಪೂನ್ ಸೋಂಫ್ ಅದನ್ನು ಹಾಕಿ, ಇದಕ್ಕೆ 2 ಪೀಸ್ ಚಕ್ಕೆ, ಸ್ವಲ್ಪ ಲವಂಗ, 1 ಸ್ಟಾರ್ ಅನೀಸ್, ಸ್ವಲ್ಪ ಪೆಪ್ಪರ್ 1 ಟೀ ಸ್ಪೂನ್ ಅಷ್ಟು ಹಾಕಿ ಪರವಾಗಿಲ್ಲ, 1/4 ಟೀ ಸ್ಪೂನ್ ಅಷ್ಟು ಮಸ್ಟರ್ಡ್ ಅಂದರೆ ಸಾಸಿವೆ, ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ. ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಕೂಡ ಫ್ರೈ ಮಾಡಿ. ಈ ಮಸಾಲೆವನ್ನು ಸ್ವಲ್ಪ ತಣ್ಣಗಾದ ನಂತರ ಇದಕ್ಕೆ 1 ಚಿಕ್ಕ ಸೈಜ್ ಅಷ್ಟು ಹುಳಿಯನ್ನು ಹಾಕಿ ಗ್ರೈಂಡ್ ಮಾಡಿ ಇಡೀರಿ. ಈಗ 1/2 ಕೋಕೋನಟ್ ತಗೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ 1/2 ಟೀ ಸ್ಪೂನ್ ಅಷ್ಟು ಟರ್ಮರಿಕ್ ಹಾಕಿ ಫ್ರೈ ಮಾಡಿ. ಇದನ್ನು ಕೂಡ ಸ್ವಲ್ಪ ತಣ್ಣಗಾದ ನಂತರ 3 ಸೆಕೆಂಡ್ ಗ್ರೈಂಡ್ ಮಾಡಿ ಇಡೀರಿ ಅಷ್ಟೇ, ಹೆಚ್ಚು ಗ್ರೈಂಡ್ ಮಾಡ್ಲಿಕ್ಕೆ ಹೋಗ್ಬೇಡಿ ಇದನ್ನು. ಈಗ ನಾವು ಮಟನ್ ಮಾಡುವಾಗ ಕುಕ್ಕರ್ ಯೂಸ್ ಮಾಡೋದಲ್ವಾ, ಈಗ ಇದಕ್ಕೆ 3 ಟೀ ಸ್ಪೂನ್ ಗೀ ಹಾಕಿ 2 ಈರುಳ್ಳಿಯನ್ನು ಕಟ್ ಮಾಡಿ ಫ್ರೈ ಮಾಡಿ. ಸ್ವಲ್ಪ ಹೊತ್ತಾದ ನಂತರ ಕರಿಬೇವು ಸೊಪ್ಪನ್ನು ಹಾಕಿ, ಸ್ವಲ್ಪ ಜಾಸ್ತಿ ಕರಿಬೇವು ಸೊಪ್ಪು ಹಾಕ್ತದೆ ಇದಕ್ಕೆ. ಸೊ ಒಳ್ಳೆ ಮಾಡಿ ಫ್ರೈ ಮಾಡಿ. ನಂತರ ಮಟನ್ ಪೀಸಸ್ ಅನ್ನು ಹಾಕಿ, ನಾನು ಪೊಟೆಟೊ ಹಾಕಿದ್ದೇನೆ, ಬೇಕಾದ್ರೆ ಹಾಕ್ಬೋದು, ಇಲ್ಲದಿದ್ರೆ ಸ್ಕಿಪ್ ಮಾಡ್ಬೋದು. ಅದನ್ನು ಸ್ವಲ್ಪ ಫ್ರೈ ಮಾಡಿದ ನಂತರ ನಾವು ಮಾಡಿಟ್ಟ ಪೌಡರ್ ಉಂಟಲ್ಲ ಅದರ 1 ಟೀ ಸ್ಪೂನ್ ದೊಡ್ಡ ಟೀ ಸ್ಪೂನ್ ಹಾಕಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಮತ್ತೆ 1 ಕಪ್ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ 5 ನಿಮಿಷದಷ್ಟು ಇದನ್ನು ಹಾಗೆ ಬೇಯಲಿಕ್ಕೆ ಬಿಡಿರಿ. ನಂತರ ಉಳಿದ ಮಸಾಲ ಉಂಟಲ್ಲ ಅದನ್ನು ಫುಲ್ ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಕುಕ್ಕರ್ ಇದು ಲಿಡ್ ಹಾಕಿ 7 ಅಥವಾ 6-7 ವಿಸಿಲನ್ನು ಇಡಬೇಕು. ಈಗ ನೋಡಿ ಮಟನ್ ಚೆನ್ನಾಗಿ ಕುಕ್ ಆಗಿದೆ, ಒಳ್ಳೆ ಮಾಡಿ ಬೆಂದಿದೆ. ಈಗ ಇದಕ್ಕೆ ನಾವು ಫ್ರೈ ಮಾಡಿಟ್ಟ ಕೋಕೋನಟ್ ಅನ್ನು ಹಾಕಬೇಕು, ತೆಂಗಿನ ತುರಿ ಉಂಟಲ್ಲ ಅದನ್ನು ಹಾಕಬೇಕು. ಮಿಕ್ಸ್ ಮಾಡಿದ ನಂತರ 5 ನಿಮಿಷ ಇಟ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ. ಈಸಿ ಉಂಟು ಈ ರೆಸಿಪಿ. ನಮ್ಮ ಮಟನ್ ಸುಕ್ಕ ರೆಡಿ. ನೋಡಿದ್ರಲ್ವಾ, ತುಂಬ ಈಸಿ ಉಂಟು ರೆಸಿಪಿ ಮಾಡಲಿಕ್ಕೆ. ನಾಳೆ ಸಂಡೇ, ಸೊ ಯಾರೆಲ್ಲ ಮಟನ್ ತರ್ತಾರೆ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ, ಮತ್ತೆ ನನಗೆ ಕಮೆಂಟ್ ಹಾಕಿ ಹೇಗೆ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.